ನಮಸ್ತೆ ವೀಕ್ಷಕರೇ, ನ್ಯೂಸ್ 18ನ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಹೋಗಾರ್. ಭಾರತದ ವಿದೇಶಿ ಗುಪ್ತಚರ ಇಲಾಖೆ RAW ಯಾವ ರೀತಿಯಾಗಿ ಕೆಲಸವನ್ನ ಮಾಡುತ್ತೋ ಹಾಗೆ UK ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಬ್ರಿಟನ್ನಲ್ಲಿ MI6 ವಿದೇಶಿ ಗುಪ್ತಚರ ಸಂಸ್ಥೆ ಇದೆ. ಅಲ್ಲಿ ಅದು ನಮ್ಮಲ್ಲಿ ಯಾವ ತರವಾಗಿ ಕೆಲಸ ಮಾಡುತ್ತೆ ಹಾಗೆ MI6 ವಿದೇಶಿ ಗುಪ್ತಚರ ಸಂಸ್ಥೆ ಬ್ರಿಟನ್ನಲ್ಲಿ ಕಾರ್ಯನಿರ್ವಹಿಸುತ್ತೆ. ಇದು 1909ರಲ್ಲಿ ಅಸ್ತಿತ್ವಕ್ಕೆ ಬಂತು, ಅಂದ್ರೆ ಆಗ ಆರಂಭ ಆಯಿತು. 1909ರಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅಂದ್ರೆ ಬರೋಬ್ಬರಿ 116 ವರ್ಷಗಳ ನಂತರ ಈಗ ಇತಿಹಾಸ ನಿರ್ಮಾಣವಾಗಿದೆ ಬ್ರಿಟನ್ನಲ್ಲಿ. ಹೇಗೆ ಅಂದ್ರೆ ಇಲ್ಲಿವರೆಗೂ ಕೂಡ ಪುರುಷರೇ ಈ MI6 ಮುಖ್ಯಸ್ಥರಾಗಿದ್ರು. ಮೊದಲ ಬಾರಿಗೆ ಈಗ ಓರ್ವ ಮಹಿಳೆಯನ್ನ ಮುಖ್ಯಸ್ಥಳನ್ನಾಗಿ ಮಾಡಲಾಗಿದೆ ಬ್ರಿಟನ್ನಲ್ಲಿ. ಅವರೇ ಬ್ಲೈಸ್ ಮೆಟ್ರೆವೆಲಿ. ಈ MI16ನ ಮುಖ್ಯಸ್ಥರಾಗಿದ್ದಾರೆ. ಅವರನ್ನ ಸಿ ಅಂತ ಕರೆಯಲಾಗುತ್ತೆ. MI16ನ ಮುಖ್ಯಸ್ಥರನ್ನ ಜಸ್ಟ್ ಸಿ ಅಂತ ಕರೀತಾರೆ. ವಿದೇಶಿ ಗುಪ್ತಚರ ಸೇವೆಯ 116 ವರ್ಷಗಳ ಇತಿಹಾಸದಲ್ಲಿ ಬ್ರಿಟನ್ನಲ್ಲಿ ಮೊದಲ ಬಾರಿಗೆ MI6 ಅನ್ನ ಮಹಿಳೆಯೊಬ್ಬರು ಇಲ್ಲಿಂದ ಮುನ್ನಡೆಸಲಿದ್ದಾರೆ. 1999ರಲ್ಲಿ ಸೀಕ್ರೆಟ್ ಇಂಟೆಲಿಜೆನ್ಸ್ ಸರ್ವಿಸ್ಗೆ ಸೇರಿದ ಬ್ಲೇಸ್ ಮೆಟ್ರೆವೆಲಿ ಈ ಸಂಸ್ಥೆಯ 18ನೆಯ ಮುಖ್ಯಸ್ಥರಾಗಲಿದ್ದಾರೆ ಮತ್ತು ಈ ವರ್ಷದ ಕೊನೆಯಲ್ಲಿ ಸರ್ ರಿಚರ್ಡ್ ಮೂರ್ ಅವರಿಂದ ಅಧಿಕಾರವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರು ಪ್ರಸ್ತುತ ಸೇವೆಯಲ್ಲಿ ತಂತ್ರಜ್ಞಾನ ಮತ್ತು ನಾವೀನ್ಯತೆಗೆ ಜವಾಬ್ದಾರಿಯನ್ನ ಹೊತ್ಕೊಳ್ತಾ ಇದ್ದಾರೆ ಮತ್ತು ಅವರನ್ನ ಮುನ್ನಡೆಸೋದಕ್ಕೆ ಕೇಳಿಕೊಂಡಿದ್ದಕ್ಕೆ ಅಂದ್ರೆ ಈ MI6ಗೆ ಮುಖ್ಯಸ್ಥರಾಗುವುದಕ್ಕೆ ಅಪ್ರೋಚ್ ಮಾಡಿದಂತಹ ಸಂದರ್ಭದಲ್ಲಿ ಅವರು ಹೆಮ್ಮೆ ಮತ್ತು ನನಗೆ ಗೌರವವನ್ನ ತರುತ್ತೆ ಅಂತ ಹೇಳಿಕೆ ಕೊಟ್ಟರು. ಇನ್ನು ಈ ಸಮಯದಲ್ಲಿ ಪ್ರಧಾನಿ ಸರ್ ಕೀರ್ ಸ್ಟಾರ್ಮರ್ ಈ ನೇಮಕಾತಿಯನ್ನ ಐತಿಹಾಸಿಕ ಅಂತ ಬಣ್ಣಿಸಿದ್ದಾರೆ. ಯಾಕಂದ್ರೆ 116 ವರ್ಷಗಳ ನಂತರದಲ್ಲಿ ಪುರುಷರನ್ನ ಹೊರತುಪಡಿಸಿದಂಗೆ ಮೊದಲ ಬಾರಿಗೆ ಓರ್ವ ಮಹಿಳೆಯನ್ನ MI6ಗೆ ಮುಖ್ಯಸ್ಥರನ್ನಾಗಿ ಮಾಡಲಾಗಿದೆ ಬ್ರಿಟನ್ನಲ್ಲಿ. ಸೊ ಹಾಗಾಗಿ ಸರ್ ಕಿರ್ ಸ್ಟಾರ್ಮರ್ ಈ ನೇಮಕಾತಿಯನ್ನ ಐತಿಹಾಸಿಕ ಅಂತ ಕರೆದಿದ್ದಾರೆ. UK ಭದ್ರತೆಯನ್ನ ಸುಧಾರಿಸಲು ವಿದೇಶಗಳಲ್ಲಿ ಗುಪ್ತಚರ ಮಾಹಿತಿಯನ್ನ ಸಂಗ್ರಹಿಸುವ ಕೆಲಸವನ್ನ MI6 ಮಾಡುತ್ತೆ. ಇನ್ನು ಇದರ ಪ್ರಮುಖ ಗುರಿ ಭಯೋತ್ಪಾದನೆಯನ್ನ ನಿಲ್ಲಿಸೋದು, ಪ್ರತಿಕೂಲ ರಾಷ್ಟ್ರಗಳ ಚಟುವಟಿಕೆಗಳನ್ನು ಅಡ್ಡಿಪಡಿಸೋದು ಅಂದ್ರೆ ತಡೆ ಹಿಡಿಯೋದು, ಇದರ ಜೊತೆಗೆ ಪ್ರಮುಖವಾಗಿ ಸೈಬರ್ ಭದ್ರತೆಯನ್ನ ಬಲಪಡಿಸೋದಾಗಿದೆ. ದೇಶದ ಭದ್ರತೆ ಇದರ ಮುಖ್ಯಸ್ಥರನ್ನ ಸಾಮಾನ್ಯವಾಗಿ ನಾನೀಗಾಗಲೇ ಹೇಳ್ದಂಗೆ ಸಿ ಅಂತ ಕರೆಯಲಾಗುತ್ತೆ. 47 ವರ್ಷದ ಮೆಟ್ರೆವೆಲಿ ರಹಸ್ಯ ಏಜೆಂಟ್ಗಳ ಗುರುತುಗಳನ್ನು ರಹಸ್ಯವಾಗಿಡುವ ಗುರಿಯನ್ನು ಹೊಂದಿರುವ ನಿರ್ಣಾಯಕ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಅಂದ್ರೆ ಹೊಸದಾದಂತಹ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. MI6ನ ಧೈರ್ಯಶಾಲಿ ಅಧಿಕಾರಿಗಳು ಮತ್ತು ಏಜೆಂಟ್ಗಳು ಮತ್ತು ನಮ್ಮ ಅನೇಕ ಅಂತಾರಾಷ್ಟ್ರೀಯ ಪಾಲುದಾರರ ಜೊತೆಗೆ ಆ ಕೆಲಸವನ್ನ ಮುಂದುವರಿಸೋದಕ್ಕೆ ನಾನು ಎದುರು ನೋಡ್ತಾ ಇದ್ದೇನೆ, ಕೆಲಸ ಮಾಡೋದಕ್ಕೆ ನಾನು ಎದುರು ನೋಡ್ತಾ ಇದ್ದೇನೆ ಅಂತ ಬ್ಲೇಸ್ ಮೆಟ್ರೆವೆಲಿ ಹೇಳಿದ್ದಾರೆ. ಈ ಮೂಲಕವಾಗಿ ಬ್ರಿಟನ್ನಲ್ಲಿ 116 ವರ್ಷಗಳ ನಂತರದಲ್ಲಿ ಒಂದು ಮಹತ್ತರವಾದಂತಹ ಬೆಳವಣಿಗೆ, ಒಂದು ಐತಿಹಾಸಿಕತೆ ನಿರ್ಮಾಣ ಆಗಿದೆ.